ಸೊ ಇನ್ನೂ ಹಲವು ಕಡೆಗಳಲ್ಲಿ ಅತೃಪ್ತರ ಅಸಮಾಧಾನ ಯಾವ ಮಟ್ಟಕ್ಕೆ ಜೋರಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರ ಸಭೆ ಈಗ ಅಂತ್ಯವಾಗಿದೆ. ಏನು ನಿರ್ಧಾರವನ್ನು ತೆಗೆದುಕೊಂಡಿರೋರು? ಬೆಂಗಳೂರ ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ ನಡೆದಂತಹ ಸಭೆ ಇದಾಗಿತ್ತು. ಬಂಗಾರಪೇಟೆ ಶಾಸಕ ಸುಬ್ಬಾರೆಡ್ಡಿ, ಕೊತ್ತನೂರು ಮಂಜುನಾಥ್, ಸೊ ಎಲ್ಲ ಶಾಸಕರು ಅದರಲ್ಲಿದ್ದರು, ಮಾತನಾಡ್ತಾ ಇದ್ದಾರಂತ. ಕೋಲಾರ ಕ್ಷೇತ್ರದ ಶಾಸಕರು ಸನ್ಮಿತರಾಗಿರ್ತಕ್ಕಂಥ ಜಿ ಮಂಜುನಾಥ್ ಅವರೇ, ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಲ್ ಅನಿಲ್ ಕುಮಾರ್ ಅವರೇ, ಈಗ ತಾನೇ ಬಂದು ನಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿ ಹನ್ನಿ ಕಾರ್ಯ ನಿಮಿತ್ತ ಹೊರವಾಗಿರ್ತಕ್ಕಂಥ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರನ್ನು ಒಳಗೊಂಡಂತೆ ನಾವೆಲ್ಲ ಕೂಡ ಇವತ್ತಿಲ್ಲಿ ಸಭೆಯನ್ನು ಸೇರಿ ನೆನ್ನೆ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಆಯಿತು. ಆ ನಿಟ್ಟಿನಲ್ಲಿ ಅವಿಭಾಜ್ಯ ಕೋಲಾರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಾವು ಈ ಕೋಲಾರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಏನು ಮೊದಲಿನಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆಗಳಾಗಿರಲಿಲ್ಲ. ಕೋಲಾರ ಜಿಲ್ಲೆ ಹಿಂದಿನ ಕಾಲದಲ್ಲಿ ಒಂದು ದಳಕ್ಕೆ ಭಾಳ ಹೆಸರುವಾಸಿಯಾಗಿತ್ತು. 1985ರಿಂದಲೂ ಕೂಡ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಲ್ಲಿ ಗೆದ್ದಿರಲಿಲ್ಲ. 89ರಲ್ಲಿ ಅದಾದ ನಂತರ ನಮಗೆ ಸತತವಾಗಿ JDS ಗೆಲ್ತಾ ಬಂತು. ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ 2004ರಲ್ಲಿ ಕಾಂಗ್ರೆಸ್ ಗೆದ್ದು, ಹಾಗೆ ಅವರು ಹೇಳಿದರು, ಇದು ಕಾಂಗ್ರೆಸ್ ಸಿಂಹನಾಗಿರತಕ್ಕಂಥ ಗೆಲುವಲ್ಲ, ನನ್ನ ವೈಯಕ್ತಿಕವಾಗಿ ಗೆಲುವು ಒಂದು ಮಾತನ್ನು ಕೂಡ ಹೇಳಿದರು. ಹಾಗಾದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯಗಳಿಸ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಬಾರಿ ಭಾಳ ಪ್ರಯಾಸಪಟ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಎಲ್ಲ ನಾಯಕರು ಸೇರಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಕೋಲಾರದಲ್ಲಿ ನಾವು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಣ ಕ್ಷೇತ್ರಕ್ಕೆ ಹೋಗಿದ್ದರಿಂದ ಸೊ ಈಗ ಪೂರ್ತಿಯಾಗಿ ಎಲ್ಲ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತಾರೆ. ಏನಾಯಿತು, ಏನಿಲ್ಲ, ಅವಕಾಶ ಯಾಕೆ ವಂಚಿತವಾದ್ವಿ, ನಾವು ಹೆಂಗೆ ಸೇರ್ಕೊಂಡ್ವಿ, ನಮಗೇನು ಭರವಸೆಯನ್ನು ಕೊಟ್ಟಿದ್ರು, ಹಲವು ಕಡೆಗಳು ಇವೆಲ್ಲ ಕೇಳಿ ಬರುತ್ತೆ, ಯಾವ ಡೌಟೂ ಇಲ್ಲ.